ಪರಿತ್ಯಜಿಸಿದ ವಾಹನಗಳ ತೆರವು ಅಂದರೆ ಹಲವಾರು ದಿನಗಳಿಂದ ಬಳಸದೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವ ವಾಹನಗಳ ತೆರವು ಕಾರ್ಯಾಚರಣೆಯನ್ನು ಶಿವಮೊಗ್ಗ ಜಿಲ್ಲಾ ಪೊಲೀಸರು ಜುಲೈ 15ರಿಂದ ಆರಂಭಿಸಲಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಬಿ ಅವರು, ರಸ್ತೆ ಬದಿ ಮನೆ ಮುಂದೆ ಉಪಯೋಗಿಸದ ವಾಹನಗಳನ್ನು ಪತ್ತೆ ಮಾಡಿ ನೋಟಿಸ್ ನೀಡಲಾಗುವುದು. ನೋಟಿಸ್ ಪಡೆದ ನಂತರ ವಾಹನ ಮಾಲಕರು ತಕ್ಷಣ ವಾಹನಗಳನ್ನು ತೆರವುಗೊಳಿಸಬೇಕು. ತಪ್ಪಿದ್ದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ವಾಹನಗಳನ್ನು ವಶಕ್ಕೆ ಪಡೆಯಲಾಗುವುದು. ಸಾರ್ವಜನಿಕರು ರಸ್ತೆ ಬದಿಯಲ್ಲಿ ಪರಿತ್ಯಜಿಸಿದ ವಾಹನಗಳು ಕಂಡುಬಂದಲ್ಲಿ ಪಬ್ಲಿಕ್ ಐ ಆಪ್ ಮೂಲಕವಾಗಿ ವಾಹನಗಳ ಫೋಟೋ ಕಳಿಸಿದಲ್ಲಿ ತಕ್ಷಣವೇ ಅಂತಹ ವಾಹನಗಳ ಮಾಲೀಕರಿಗೆ ಇಲಾಖಾ ವತಿಯಿಂದ ನೋಟಿಸ್ ನೀಡಲಾಗುವುದು ಅಥವಾ ಅಂತಹ ವಾಹನಗಳನ್ನು ವಶಕ್ಕೆ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಈ ಬಗ್ಗೆ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಹಲೋ, ಯಾರು? ನಾನು ಚುನಾವಣಾ ಅಧಿಕಾರಿ ಮಾತನಾಡ್ತಾ ಇದ್ದೇನೆ. ಮತದಾರರ SIR ಮಾಡಲಾಗ್ತಿದೆ. ಅದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು OTP ಬೇಕು. ಆಯ್ತು ಸರ್, ಕೊಡ್ತೀನಿ. ಹಾಗೆ ನಿಮ್ ವಾಟ್ಸ್ಆಪ್ ಚೆಕ್ ಮಾಡಿ. SIR ಫಾರಂ ಲಿಂಕ್ ಕಳಿಸಿದ್ದೀನಿ. ಇನ್ಸ್ಟಾಲ್ ಮಾಡಿದ ನಂತರ ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಫೋಟೋ ಅಪ್ಲೋಡ್ ಮಾಡಿ. ಅಮ್ಮ ತಡೀರಿ, ಇದು ಮೋಸ. ಫೋನ್ನಲ್ಲಿ OTP ಹೇಳ್ಬೇಡಿ. ಚುನಾವಣಾ ಅಧಿಕಾರಿ ಯಾವತ್ತೂ ಅಕೌಂಟ್ ನಂಬರ್ ಕೇಳೋಲ್ಲ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಲ್ಲ ಹೇಳೋಲ್ಲ. SIR ಹೆಸರಿನಲ್ಲಿ OTP ಕೇಳಿದ್ರೆ ಹೇಳ್ಬೇಡಿ. ಇದು ಸೈಬರ್ ವಂಚನೆ ಆಗಿರುತ್ತೆ. ಈ ರೀತಿ ಫೋನ್ ಬಂದ್ರೆ ಕೂಡಲೇ ಪೊಲೀಸ್ ಠಾಣೆ ಅಥವಾ ಸೈಬರ್ ಸಹಾಯವಾಣಿಗೆ ಕರೆ ಮಾಡಿ ದೂರು ನೀಡಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ SH ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಎಲ್ಲರಿಗೂ ನಿಮ್ಮ ನಿಖಿಲ್ ಮಾಡುವ ನಮಸ್ಕಾರಗಳು. ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಇದೇ ತಿಂಗಳು 15 ಜುಲೈರಿಂದ ನಾವು ಒಂದು ಅಬ್ಯಾಂಡೆಂಡ್ ವೆಹಿಕಲ್ಸನ್ನು ತೆರವುಗೊಳಿಸೋ ಡ್ರೈವನ್ನು ಮಾಡ್ತಾ ಇದ್ದೀವಿ. ಯಾವ ವೆಹಿಕಲ್ ಅಬ್ಯಾಂಡೆಂಡ್ ಆಗಿ ನಿಂತಿರುತ್ತೆ, ಮಾಲೀಕರು ಯಾವುದೋ ಒಂದು ರೋಡ್ ಸೈಡಲ್ಲಿ ಅಥವಾ ಮನೆ ಮುಂದೆ ನಿಲ್ಲಿಸಿರೋದನ್ನು ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ಒಂದು ನೋಟಿಸನ್ನು ಅಂಟಿಸ್ತೀವಿ. ಅದನ್ನು ಇಮಿಡಿಯೇಟಾಗಿ ಏನಾದರೂ ಮಾಲೀಕರು ತೆಗೆದು ಅವರು ವಾಪಸ್ ಕ್ಲೇಮ್ ಮಾಡಿದ್ರೆ ಅದನ್ನು ನಾವು ಅಲ್ಲಿಂದ ಬಿಡ್ತೀವಿ. ಎಲ್ಲಿ ಅವರು ಕ್ಲೇಮ್ ಮಾಡೋದಿಲ್ಲ, ನಿಯಮಾನುಸಾರ ಅದನ್ನು ನಾವು ಪೊಲೀಸ್ ಸ್ಟೇಷನ್ಗೆ ಶಿಫ್ಟ್ ಮಾಡಿ ಅಲ್ಲಿ ಪೆನಾಲ್ಟಿ ಹಾಕಿಬಿಟ್ಟು ನಂತರ ಕಾನೂನಾತ್ಮಕ ಕ್ರಮವನ್ನು ತಗೊತೀವಿ. ಇದರಲ್ಲಿ ನಮಗೆ ಸಾರ್ವಜನಿಕರ ಒಂದು ಸಹಾಯ ಕೂಡ ಬೇಕಾಗಿದೆ. ನಿಮಗೆ ಎಲ್ಲೆಲ್ಲಿ ಈ ಥರ ವೆಹಿಕಲ್ಗಳು ತುಂಬ ದಿವಸದಿಂದ ನಿಂತಿರೋದು, ಪರಿತ್ಯಜಿಸಿರೋದು ನಿಮಗೆ ಕಾಣುತ್ತೋ ಅಲ್ಲಿ ನಮ್ಮ ಪಬ್ಲಿಕ್ ಐ ಶಿವಮೊಗ್ಗ ಅನ್ನೋ ಏನು ವಾಟ್ಸಪ್ ನಂಬರ್ ಇದೆ ಅದಕ್ಕೆ ನೀವು ಇಮಿಡಿಯೇಟಾಗಿ ಒಂದು ಲೊಕೇಶನ್ ಮತ್ತು ಫೋಟೋವನ್ನು ಕಳಿಸ್ಬೋದು. ನಾವು ನಮ್ಮ ತಂಡ ಬಂದು ಅಲ್ಲಿ ಆ ನೋಟಿಸನ್ನು ಅಂಟಿಸಿ ನಾವು ನಮ್ಮ ಕಾನೂನಾತ್ಮಕ ಕ್ರಮವನ್ನು ಜರುಗಿಸ್ತೀವಿ. ಇದೇ ರೀತಿ ಎಲ್ಲ ಸಾರ್ವಜನಿಕರಿಗೂ ಒಂದು ನನ್ನ ಮನವಿ, ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಶಿವಮೊಗ್ಗ ನಗರವನ್ನು ಒಂದು ಸ್ವಚ್ಛ ಹಾಗೂ ಸಂಚಾರಕ್ಕೆ ಸುಗಮ ಆಗುವಂತಹ ರೀತಿಯಲ್ಲಿ ನಾವು ಸರಿ ಮಾಡೋಣಂತೆ. ಇದಕ್ಕೆ ಪಬ್ಲಿಕ್ ಐ ಅಲ್ಲಿ ಎಲ್ಲರೂ ಕೂಡ ನಿಮ್ಮ ಅಬ್ಯಾಂಡೆಂಡ್ ವೆಹಿಕಲ್ಸ್ ಎಲ್ಲೆಲ್ಲಿ ನಿಮ್ಮ ಏರಿಯಾದಲ್ಲಿ ಕಾಣುತ್ತೆ ಅದನ್ನು ಕಳಿಸ್ಕೊಳ್ಳಲು ವಿನಂತಿ.